ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಹಸನ್ಮುಖಿಗಳಾದಂಥ ಮಕ್ಕಳು ಅವರನ್ನ ನೋಡ್ತಾ ಇದ್ದಂಗೆ ಕಿಲಕಿಲ ಅಂತ ನಗುವಂಥ ಮಕ್ಕಳ ತಜ್ಞರು ಡಾಕ್ಟರ್ ವೀಣಾ ತಿರುಮಲಾಚಾರ್. ಅಹೋಬಲಾಚಾರ್ಯರ ಮಗಳಾಗಿ, ತಿರುಮಲಾಚಾರ್ಯರ ಧರ್ಮಪತ್ನಿಯಾಗಿ ಸುದೀರ್ಘವಾಗಿ 45 ವರ್ಷದಿಂದ ಮಕ್ಕಳ ತಜ್ಞೆ ಆಗಿ ಸಾವಿರಾರು ಮಕ್ಕಳಿಗೆ ತಾಯಿಯಾದಂಥ ಮಾತೃವಾತ್ಸಲ್ಯದ ವೀಣಾ ತಿರುಮಲಾಚಾರ್ ಇವತ್ತಿನ ನಮ್ಮ ಅತಿಥಿ. ನಮಸ್ಕಾರ ವೀಣಮ್ಮ. ನಮಸ್ಕಾರ ಎಲ್ರಿಗೂ. ನಿಮ್ಮನ್ನ ನೋಡಿ ಬಹಳ ಸಂತೋಷ ಆಯ್ತು. ಯಾಕಂತಾನೆ ನಾನು ಸ್ವಲ್ಪ ಮಗು ತರಾನೇ, ಸೊ ಹಾಗಾಗಿ ತಾಯಿಯ ಸ್ವರೂಪಿಯಾದಂಥ ನಿಮ್ಮನ್ನು ನೋಡಿ ಸಂತೋಷ ಆಯ್ತು. ವೀಣಮ್ಮ, ನನಗೆ ಒಂದು ಅಂತಂದ್ರೆ ಎಲ್ಲರಿಗೂ ಪರಿಚಯ ಇದ್ದಂಥದ್ದು ತಾಯಿಯ ಹಾಲು ಅಂತಂದ್ರೆ ಶ್ರೇಷ್ಠವಾದಂಥದ್ದು ಅಂತ. ಆದ್ರೆ ಯಾಕೋ ಇತ್ತೀಚಿನ ದಿನದಲ್ಲಿ ಈ ತಾಯಿ ಅಂತಂದ್ರೆ ಸಂತೋಷ, ಸಂಭ್ರಮ, ಸಂತೃಪ್ತಿ ಪಡೆಯುವಂಥ ಸಮಯದಲ್ಲಿ ಹಾಲು ಉಣಿಸಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಮಹಿಳೆಯರು. ಹಾಗಾಗಿ ಆ ಯುವತಿಯರಿಗೆ ನೀವು ಹಾಲಿನ ಮಹತ್ವವನ್ನ ಅದು ಎಷ್ಟು ಶ್ರೇಷ್ಠ ಅಂತ ದಯವಿಟ್ಟು ತಿಳಿಸ್ಕೊಡಿ. ತಾಯಿ ಹಾಲು ಅತ್ಯಂತ ಶ್ರೇಷ್ಠ. ಏಕೆಂದ್ರೆ ನೋಡಿ, 20 ಲಕ್ಷ ವರ್ಷದ ಹಿಂದೆ ಸಸ್ತನಿಗಳು ಹುಟ್ಟಿದ್ರುನು, 3 ಲಕ್ಷದ ಹಿಂದೆ ಮಾನವ ಹುಟ್ಟಿದ್ರುನು ಆ ಹಾಲು ಅಷ್ಟೇ ಲಕ್ಷ ವರ್ಷಗಳ ವಿಕಾಸ ಆಗ್ತಾ ಇದೆ ನೋಡಿ. ವಿಕಾಸ ಅಂದ್ರೆ ಒಂದು ದಿನದಿಂದ ಒಂದು ದಿನಕ್ಕೆ ಅದು ಉತ್ತಮ ಉತ್ತಮ ತರ ಉತ್ತಮ ತಮ ಆಗುವಂತದ್ದು. ಹೀಗೆ ಅದು ವಿಶೇಷ ಆಗ್ತಾನೆ ಇದೆ. ಹಾಗಾಗಿ ಹಸುವಿನ ಹಾಲು ಹಸುವಿಗೆ, ತಾಯಿಯ ಹಾಲು ಮಗುವಿಗೆ, ಅದು ಅದೇ ವಂಶಕ್ಕೆ ಬೇಕಾದಂತ ಹಾಲು ಅಷ್ಟು ವಿಕಸಿತವಾಗಿದೆ. ನಾವು ವೈಜ್ಞಾನಿಕವಾಗಿ ಅದು ಬಹಳ ಮುಂದುವರೆದಿದೆ. ಆದ್ರಿಂದ ತಾಯಿಯ ಹಾಲು ಅತ್ಯಂತ ಉತ್ತಮ ಮಗುವಿಗೆ, ಹಸುವಿನ ಹಾಲು ಹಸುವಿಗೆ. ಆದ್ರಿಂದ ನಾವು ಕೃತಕ ಹಾಲು ಹಸುವಿನ ಹಾಲಿನಲ್ಲಿ ಮಾಡಿದ್ರೆ ಅದು ಮಗುವಿಗೆ ಅಷ್ಟು ಆದರ್ಶಪ್ರಾಯ ಆಗಿರೋದಿಲ್ಲ. ಆದ್ರಿಂದ ತಾಯಿ ಹಾಲೇ ಅತಿ ಉತ್ತಮ. ಇದಕ್ಕೆ ತಾವು ಇನ್ನೊಂದು ಮಾತು ಹೇಳಿದ್ರಿ, ಈ ತಾಯಿ ಹಾಲು ಈಚೆಗೆ ಕಡಿಮೆ ಆಗ್ತಾ ಇದೆ ಅಂತ. ಇದು ಯಾಕೆ ಅಂತ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡೋಣವೇ? ಹೌದು, ಖಂಡಿತ. ಮಾಡಿದಾಗ ತಾಯಿ ಹಾಲು ಯಾಕೆ ಕಡಿಮೆ ಆಗ್ತಿದೆ ಅಂದ್ರೆ, ಜನಗಳಿಗೆ ಈ ತಾಯಿ ಹಾಲಿನ ಶ್ರೇಷ್ಠತೆ, ಮಹತ್ವತೆ, ಅನುಕೂಲತೆ ಇದೆಲ್ಲ ಬಹಳವಾಗಿ ಕಡಿಮೆಯಾಗಿ ಪರಿಚಯ ಆಗ್ತಾ ಇದೆ. ಯಾಕೆಂದ್ರೆ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಜಾಸ್ತಿ. ಈ ಅರಿವಿನ ಕೊರತೆಯಿಂದ, ಅರಿವು ಬಂದ್ರೆ ಯಾರು ಇದನ್ನ ಬಿಡೋದಿಲ್ಲ, ಅರಿವಿನ ಕೊರತೆಯಿಂದ ಸುಮಾರು ಜನಕ್ಕೆ ಇದರ ಉಪಯೋಗ ಕಡಿಮೆ ಮಾಡೋಕ್ಕೆ ಪ್ರೇರೇಪಿಸ್ತಾ ಇದೆ. ಇದರ ಜೊತೆಗೆ ಇದು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ದುಡಿಯೋಕ್ ಹೋಗ್ತಾರೆ. ಹೊರಗಿನ ಕೆಲಸ ಎಲ್ಲ, ಕೆಲಸದ ಒತ್ತಡ, ಇವುಗಳಿಂದ ಅನೇಕ ಜನ ತುಂಬಾ ಜಂಜಟ್ಟಾಗತ್ತೆ. ಬೇಡಪ್ಪ, ನಾವು ಸುಲಭವಾಗಿ ಒಂದಷ್ಟು ದುಡ್ಡು ಕೊಟ್ಟು ಡಬ್ಬ ಹಾಲು ತಂದ್ಬಿಡೋಣ ಅನ್ನೋ ಯೋಚನೆ, ಮನೋಭಾವನೆ. ಹೌದು, ಭಾವನೆ. ಮತ್ ಮೂರನೇದಾಗಿ ಇವಾಗೆಲ್ಲ ಒಂದು ಚಿಕ್ಕ ಚಿಕ್ಕ ಕುಟುಂಬಗಳಾಗೋಗಿದೆ. ಆ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಇನ್ಯಾರಾದ್ರೂ ಒಬ್ರು ಇರ್ಬೋದಷ್ಟೇ. ಜೊತೆಗೆ ನಿನಗ್ ಹಾಲು ಬರತ್ತೆ ಅಂತ ಒಂದು ಮನೋಧೈರ್ಯ ಕೊಟ್ಟು, ಒಂದು ಪ್ರೀತಿಯ ಮಾತನಾಡಿ ಅವರಿಗೆ ಅವರ ಸಹಕಾರ ಕೊಡೋ ಅಂತ ಅತ್ತೆಯರು, ಅಮ್ಮ ಅಜ್ಜಿ ಅತ್ತೆಗಳು ಕಡಿಮೆ ಆಗ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇದೆ. ಒಟ್ಟು ಕುಟುಂಬದ ಅದು ಎಷ್ಟು ಅನುಕೂಲಗಳಿತ್ತು ಅದು ಕಡಿಮೆ ಆಗ್ತಿದೆ. ಪಾಪ ಈಕೆಗೆ ಒಂದು ಸಂದೇಹ ಬಂದ್ರೆ ಕೇಳೋಕ್ ಯಾರು ಇಲ್ವೇ ಇಲ್ಲ. ಹಾಗಾಗಿ ಇದೆಯಲ್ಲ, ಇದ್ರ ಜೊತೆಗೆ ಅಯ್ಯೋ ಎಷ್ಟು ಕಷ್ಟಪಟ್ಟು ಹಾಲು ಕುಡಿಬೇಕು, ಈಗ ತಾನೇ ಹೆತ್ತಿದಾಳೆ, ಸುಸ್ತಾಗಿದ್ದಾಳೆ, ನಾವೇ ಹಾಲು ಹಾಕೋಣ ಅಂತ ಬೇರೆಯವ್ರು ಹಾಕೋ ಇದು ಇದೆ. ಈ ದೊಡ್ಡ ತಪ್ಪು. ಹೌದು ಹೌದು. ಆಮೇಲೆ ನೀವ್ ಹೇಳಿದ್ರಲ್ಲ, ಈ ತಾಯಿ ಹಾಲು ಶ್ರೇಷ್ಠ ಅಂತಂತೀವಿ. ಆ ಕಾರಣ ಏನು ಅಂತಂದ್ರೆ, ನೀವು ಪಿಕ್ಚರ್ಗಳಲ್ಲಿ ನೋಡ್ಬೋದು, ತಾಯಿ ಹಾಲು ಕುಡಿದಿದ್ರೆ ಬಾರೋ ನನ್ನ ಜೊತೆಗೆ ಅಂದ್ರೆ ಫೈಟಿಂಗಿಗೆ ಅಂತ. ಆ ಫೈಟಿಂಗು ಕೇವಲ ವೈಯಕ್ತಿಕವಾಗಿ ಒಂದು ಶಾರೀರಿಕ ಫೈಟ್ ಅಲ್ಲ, ಅವರಲ್ಲಿ ಇಮ್ಯುನಿಟಿ ಕೂಡ ಹೆಚ್ಚಾಗಿ ರೋಗಗಳಿಂದ ಅವರು ರಕ್ಷಣೆ ಪಡೆಯುವಂಥ ಆ ಮಕ್ಕಳನ್ನ ಆ ತಾಯಿ ಹಾಲಿಗಿದೆ. ಅದರಲ್ಲೂ ಕೂಡ ಮೊದಲ ಹನಿ ಅಂದ್ರೆ ಕೊಲೆಸ್ಟ್ರಾಲ್, ಗಿಣ್ಣದ ಹಾಲು, ಅದರ ಮಹತ್ವವನ್ನ ತಿಳಿಸಿ ವೀಣಾ ಅವರೇ. ಇದೆಲ್ಲ ವೈಜ್ಞಾನಿಕ ಸತ್ಯಗಳನ್ನ ನಾವು ಮಾತಾಡ್ಬೇಕು. ವೈಜ್ಞಾನಿಕವಾಗಿ ಸತ್ಯವಂದ್ರೆ, ಮೊದಲು ಯಾವ ಹಾಲು ತಾಯಿಯಿಂದ ಮಗುವಿಗೆ ಬರುತ್ತೋ ಅದು ಆ ವಂಶಕ್ಕೆ, ಆ ಸಮಯಕ್ಕೆ,
ಆ ಹ್ಮ್ ಮಗುವಿಗೆ ಅತ್ಯುತ್ತಮ. ಹ್ಮ್ ಈ ಹ್ಮ್ ಹಾಲು ಬದಲಾವಣೆ ಆಗ್ತಿರುತ್ತೆ. ಕೊಲೆಸ್ಟ್ರಮ್ ಹ್ಮ್ ಅನ್ನೋದು ಮೊದಲ 3 ದಿನ ಬರುವ ಹಾಲು. ಹಾ ಈ ಮೊದಲ ಹ್ಮ್ 3 ದಿನ ಬರುವ ಹಾಲಿನಲ್ಲಿ ಹ್ಮ್ ಕೊಬ್ಬಿನ ಅಂಶ ಬಹಳ ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲ್. ಹಾ ಈ ಹಾ ಕೊಬ್ಬಿನ ಅಂಶ ಮೆದುಳಿನ ಬೆಳವಣಿಗೆಗೆ, ನರಗಳ ಹೌದು ಹೊದಿಕೆಗೆ ಬಹಳವಾಗಿ ಹೌದು ಮುಖ್ಯವಾಗಿದ್ದು. ಹೌದು ಹೌದು ಹಾಗಾಗಿ ಹೌದು ಮಗುವಿನ ಬೆಳವಣಿಗೆ ತುಂಬಾ ಹ್ಮ್ ಚೆನ್ನಾಗಾಗುತ್ತೆ. ಆದ್ರೆ ಹ್ಮ್ ಇದ್ರಲ್ಲಿ ಒಂದು ತೊಂದರೆ ಏನಂದ್ರೆ, ಹ್ಮ್ ಕೊಲೆಸ್ಟ್ರಮ್ ಅದು ಒಳ್ಳೆ ಬುಲೆಟ್, ಸ್ಪಿರಿಚುವಲ್ ಬುಲೆಟ್ ತರ ಹೌದು ಶಕ್ತಿವರ್ಧಕ. ಅದು ಹೌದು ಒಂಥರ 1 ಲೋಟ ಇರೋದಿಲ್ಲ, 1 ಚಮಚವೋ ಹೌದು ಅರ್ಧ ಹೌದು ಚಮಚವೋ ಇರುತ್ತೆ. ಹ್ಮ್ ಹೌದು ಹಳದಿಯಾಗಿ ಗಾಢವಾಗಿ ಹ್ಮ್ ಸುವಾಸನಾಯುಕ್ತವಾಗಿ ಇರುತ್ತದು. ಅದು ಹಾ ಒಂದೇ ಚಮಚ ಕುಡಿದ್ರೂ ಮಗು ಹ್ಮ್ 6 ರಿಂದ 8 ಗಂಟೆ ಕಾಲ ನಿದ್ದೆ ಮಾಡ್ಬಿಡುತ್ತೆ, ಹೊಟ್ಟೆ ಹೌದು ತಂಪಾಗಿರುತ್ತೆ ಹೌದು ಅದಕ್ಕೆ. ಹೌದು ಆದ್ರಿಂದ ಈ ಕೊಲೆಸ್ಟ್ರಾಲ್ ಅನ್ನೋದು ನಾವು ಕೊಡಲೇಬೇಕು. ಇದೇ ಹ್ಮ್ ಮಗುವಿನ ಮೊದಲ ಲಸಿಕೆ. ಯಾಕೆಂದ್ರೆ ಹೌದು ಇದರಲ್ಲಿ ಹೌದು ವೈಟಮಿನ್ ಎ ಜಾಸ್ತಿ ಇರುತ್ತೆ, ಹ್ಮ್ ವೈಟಮಿನ್ ಡಿ ಜಾಸ್ತಿ ಇರುತ್ತೆ, ಮತ್ತೆ ರೋಗ ನಿರೋಧಕ ಅಂಶಗಳಿರುತ್ತೆ. ಆದ್ರಿಂದ ಹ್ಮ್ ನಾವು ಲಸಿಕೆ ಅಂತ ಏನೇನ್ ಇಂಜೆಕ್ಷನ್ ಕೊಡ್ತೀವಿ, ಈ ಕೊಲೆಸ್ಟ್ರಮ್ಮು ತಾಯಿ ಹಾಲೆ ಹ್ಮ್ ಮಗುವಿನ ಮೊದಲ ಲಸಿಕೆ. ಈ ಹೌದು ಕೊಲೆಸ್ಟ್ರಮ್ಮು 3 ದಿನಗಳಲ್ಲಿ ಕ್ರಮೇಣ ತೆಳುವಾಗ್ತಾ ತೆಳುವಾಗ್ತಾ ಬರುತ್ತೆ. ಆ ವೇಳೆಗ್ ಹ್ಮ್ ಮಗುಗೂ ಸುಸ್ತಾಗಿರುತ್ತಲ್ಲ ಪಾಪ, ಯೋನಿ ದ್ವಾರದಲ್ಲಿ ಬರ್ಬೇಕಲ್ಲ ಅದು. ಅದು ಹೌದು ಸುಸ್ತಾಗಿರೋದು ಹೊರಗ್ ಬಂದು ಚೆನ್ನಾಗಿ ಒಂದೇ ಚಮಚ ಕುಡಿದು ನಿದ್ದೆ ಹೊಡಿಯತ್ತೆ, 2 ಚಮಚ ಹ್ಮ್ ಕುಡಿದು ನಿದ್ದೆ ಹೊಡಿಯತ್ತೆ, 3 ಚಮಚ ಕುಡಿದು ನಿದ್ದೆ ಹೊಡಿಯತ್ತೆ. ಎರಡು ಹ್ಮ್ 3ನೇ ದಿನ ವೇಳೆಗೆ ಅದಕ್ಕೂ ಹ್ಮ್ ಹ್ಮ್ ವಿಶ್ರಾಂತಿಯಾಗಿರುತ್ತೆ, ಹ್ಮ್ ತಾಯಿಗೂ ವಿಶ್ರಾಂತಿಯಾಗಿರುತ್ತೆ. ಆವಾಗ ಹ್ಮ್ ಹಾಲು ಸ್ವಲ್ಪ ಹೆಚ್ಚಾಗಿ ಬರೋಕ್ ಶುರು ಆಗುತ್ತೆ. ಹೌದು ಆವಾಗ ಹ್ಮ್ ತಾಯಿಗೆ ನಾವು ಹೈಡ್ರೇಷನ್ ನೋಡ್ಕೋಬೇಕು. ಹೌದು ತಾಯಿನ ಈಗ ನೀರ್ ನಾವು ಕುಡಿಬಾರ್ದು. ಮುಂದೆ ಮುಂದೆ ಹೋಗೋ ಮೊದಲು ನೀವು ಎರಡು ಪ್ರಮುಖವಾದಂತಹ ವಿಚಾರವನ್ನ ಹೇಳಿದ್ರೆ ಅದನ್ನ ನಾವು ವೀಕ್ಷಕರ ತಲೆಯಲ್ಲಿ ಹೊಡೆದು ತಿಳಿಸ್ಬೇಕು. ಒಂದು ಏನ್ ಹೇಳಿದ್ರಿ ಅಂತಂದ್ರೆ ಇದು ಲಸಿಕೆ ಕೊಟ್ಟಂಗೆ ಅಂತ. ಯಾಕೆ ಲಸಿಕೆ ಕೊಟ್ಟಂಗೆ ಅಂದ್ರೆ ಈ ಮಗುವಿನ ಕರಳು ಅಲ್ಲಿವರೆಗೂ ಏನೂ ಕುಡ್ದಿರೋದಿಲ್ಲ, ಏನೂ ತಿಂದಿರೋದಿಲ್ಲ. ಇದು ಮೊದಲು ಹೋದಾಗ ಒಳಪದರಿನಲ್ಲಿ ಹೋಗಿ ಆಂಟಿಬಾಡೀಸ್ ಉತ್ಪತ್ತಿ ಆಗಿ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಬೆಳೆಸೋಕೆ ಅದು ಲಸಿಕೆ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಒಂದು ಹೇಳಿದ್ರಿ. ಎರಡನೇದು ಹೇಳಿದ್ದೇನೆಂದ್ರೆ ಹೃದಯ ಮೊದಲೇ ಬೆಳೆಯುತ್ತೆ, ಆದ್ರೆ ಮೆದುಳು ಕೊನೆ 3 ತಿಂಗಳು ಹುಟ್ಟಿದ ನಂತರ ಬೆಳೆಯುತ್ತೆ. ಹಾಗಾಗಿ ಹುಟ್ಟಿದ ಮಗುವಿನ ಮೆದುಳಿನ ಸೆಲ್ಗಳು ಅಂದ್ರೆ ಬ್ರೈನ್ ಸೆಲ್ಸ್ ಉತ್ತಮವಾಗಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಫ್ಯಾಟ್ಸ್ ಜೊತೆಗೆ ಈ ಕೊಲೆಸ್ಟ್ರಾಲ್ ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಮಗು ಬುದ್ಧಿವಂತ ಆಗ್ಬೇಕಾದ್ರೆ, ಚುರುಕಾಗ್ಬೇಕಾದ್ರೆ, ಶಕ್ತಿವಂತ ಬಲವಂತ ಹಾಲು ಬಹಳ ಮುಖ್ಯ ಅಂತ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರೆ. ಈಗ ಆ ತಾಯಂದ್ರು ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ, ಯಾಕೋ ಒಂದು ಕಡೆಗೆ ಆ ತಾಯಂದ್ರಿಗೆ ಹಾಲು ಉಣಿಸಕ್ಕೆ ಮನ್ಸಿಗೆ ಬೇಜಾರು ಪಟ್ಕೊಳ್ತಾ ಇದಾರಲ್ಲ, ಯಾಕೆ ಅಂತ? ಅದು ನಾವು ತಾಯಂದಿರಿಗೆ ಮೊದಲಿನಿಂದ ಒಂದು ಹ್ಮ್ ಅರಿವಿಕೆ ಕೊಟ್ರೆ ಅವ್ರಿಗೆ ಈ ಮನೋಭಾವ ಬರೋದಿಲ್ಲ. ಅವ್ರಿಗೆ ಹ್ಮ್ ಏನಾದ್ರೂ ಪ್ರೆಗ್ನೆಂಟ್ ಆದ ಕೂಡ್ಲೆ ಅವರ ಸಂತೋಷದಲ್ಲಿ ಸಂದರ್ಭದ ಎಲ್ಲ ಒಂಥರ ಸಂತೋಷಕೂಟಗಳನ್ನ ಮಾಡ್ಕೊಂಡು ಇದ್ದು ಹೋಗ್ತಾರೆ. ಆದ್ರೆ ಅವರು ಅದೇ ಸಮಯದಲ್ಲಿ ತಾವು ಮುಂದಕ್ಕೆ ಏನ್ ಮಾಡ್ಬೇಕು, ಮಗುವನ್ನು ಹ್ಮ್ ಹೇಗ್ ಬೆಳೆಸ್ಬೇಕು ಅನ್ನೋದು ಸಂಪೂರ್ಣವಾಗಿ ಒಂದು ಕಾರ್ಯಕ್ರಮ ನಿರೂಪಿಸ್ಕೊಂಡ್ ಬಿಡ್ಬೇಕು. ಅದ್ರ ಹೌದು, ಬಗ್ಗೆ ಅವರು ಮನಸ್ಥಿತಿ ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಮಾಡ್ಕೋಬೇಕು. ಅದೇನಾಗುತ್ತೆ ಅಂದ್ರೆ, ಅವರು ಗರ್ಭಿಣಿ ಆಗ್ತಾ ಇದ್ದಂಗೆನೆ, ಅಮ್ಮ ನಿನ್ನ ಹಾಲು ಮಗುವಿಗೆ ಶ್ರೇಷ್ಠ, ನೀನು ಹ್ಮ್ ತಾಯಿ ಹಾಲು ಕೊಡೋ ಮನೋಭೂಮಿಕೆ ಬೆಳೆಸ್ಕೋ ಅಂತ ನಾವು ಹ್ಮ್ ಅವರಿಗೆ ಮೊದಲಿಂದ ಒಂದು ಉತ್ತೇಜನ, ಹ್ಮ್ ಸಲಹೆ ಕೊಡ್ತಾ ಹ್ಮ್ ಬರ್ಬೇಕು. ಅಯ್ಯೋ ನನ್ ಹ್ಮ್ ಕೈಲೆಲ್ಲಾಗುತ್ತೆ, ನಾನು ಆ ಕೆಲ್ಸಕ್ಕೆ ಹಿಂಗೆ ಅನೇಕ ಸಮಸ್ಯೆಗಳು ಬರುತ್ತೆ. ಆ ಅಲ್ಲ, ಕೆಲ್ಸಕ್ಕೆ ಸಮಸ್ಯೆಗಳಿಗೆ ಹೋಗೋರ್ಗೂ ಕೂಡ ಪಂಪ್ ಇದೆ, ಪಂಪ್ನಿಂದ ತೆಗೆದು ಹಾಲನ್ನ ತಾಯಿಗೆ ಕೊಟ್ಟು ಅಥವಾ ಅತ್ತೆಗೆ ಹತ್ರ ಕೊಟ್ಟು ಕೆಲ್ಸಕ್ಕೆ ಹೋಗ್ಬೋದು. ಇನ್ನೊಂದೇನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಈಗ 6 ತಿಂಗಳವರೆಗೂ ಅವ್ರಿಗೆ ರೆಸ್ಟ್ ಅಂದ್ರೆ ಮಗುಗೆ ಹಾಲು ಕುಡಿಸೋಕೋಸ್ಕರ ರಜೆಯನ್ನು ಕೊಟ್ಟಿದ್ದಾರೆ. ಹೀಗಿದ್ದಾಗ ನೆಗೆಟಿವ್ ಥಾಟ್ಗಳು ಬರಬಾರ್ದು. ಯಾಕೆಂತಂದ್ರೆ ಅದರಿಂದ ತಾಯಿಗೆ ಅನುಕೂಲ ಇದೆ ಅಂತ ತಿಳ್ಕೋಬೇಕು. ದಯವಿಟ್ಟು ಅವ್ರಿಗೆ ಇದ್ರ ಅನುಕೂಲ ಏನಂತ ತಿಳಿಸಿ, ಆವಾಗ ಅವ್ರಿಗೆ ಇಂಥ ಮನೋಭಾವ ಬರೋದಿಲ್ಲ. ಆ, ತಾಯಿಗೆ ತಾಯಿ ಹಾಲು ಊಡಿಸೋದ್ರಿಂದ ಏನೇನ್ ಅನುಕೂಲಗಳಾಗುತ್ತೆ. ಈ ಹ್ಮ್ ತಾಯಿ ಹಾಲಿನಲ್ಲಿ ಒಂದು, ಅದು ಮಗು ಸಕ್ಕಲ್ ಮಾಡಕ್ ಶುರು ಮಾಡಿದ ಕೂಡಲೇ ಆಕ್ಸಿಟೋಸಿನ್ ಅಂತ ಪೋಸ್ಟೀರಿಯರ್ ಪಿಟ್ಯೂಟರಿನಲ್ಲಿ ಒಂದು ಹಾರ್ಮೋನ್ ಇದಾಗತ್ತೆ. ಅದು ಮಾಂಸ ಖಂಡಗಳನ್ನ ಸಂಕುಚಿತ ಹ್ಮ್ ಮಾಡುತ್ತೆ. ಹ್ಮ್ ಅದಾಗಿ ತಾಯಿ ಹಾಲು ಕುಡಿಸಿದಾಗ ಯೂಟ್ರಸ್ ಕಂಟ್ರಾಕ್ಟ್ ಆಗುತ್ತೆ, ಗರ್ಭಕೋಶ ಹ್ಮ್ ಹ್ಮ್ ಸಂಕುಚಿತವಾಗುತ್ತೆ. ಹಾಗಾಗಿ ಆಕೆಗೆ ಪ್ರಸವಾನಂತರ ಆಗೋ ರಕ್ತಸ್ರಾವ ಬಹಳ ಕಡಿಮೆ ಆಗುತ್ತೆ.
ಹ್ಮ್. ಈ ರಕ್ತಸ್ರಾವ ಕಡಿಮೆ ಆಗೋದ್ರಿಂದ ತಾಯಿಯಲ್ಲಿ ರಕ್ತದ ಕೊರತೆ, ರಕ್ತಹೀನತೆ ಬರೋದು ಕಡಿಮೆ ಆಗುತ್ತೆ. ಕಡಿಮೆ. ಇದ್ರ ಹ್ಮ್. ಜೊತೆಗೆ ಹ್ಮ್. ತಾಯಿಗೆ ಒಂದು ಮಾನಸಿಕ ಆನಂದ, ಯಾವಾಗ್ಲೂ ನಾವು ಹೌದು. ತೆಗೆದುಕೊಳ್ಳೋದಕ್ಕಿಂತ ಕೊಡೋದ್ರಲ್ಲೇ ಆನಂದ ಜಾಸ್ತಿ. ಆ ಹೌದು. ಹಾಲು ಕೊಡ್ತಾ ಇದ್ರೆ ಅದು ಆ ಆನಂದ ಬ್ರಹ್ಮಾನಂದ, ಪರಮಾನಂದ. ಹೌದು. ಅದಕ್ಕೆ ಇನ್ ಯಾವ ಆನಂದವೂ ಅದಕ್ಕೆ ತಟ್ಟೋದಿಲ್ಲ. ಅಂತಹ ಫೀಲ್ ಗುಡ್ ಆನಂದವನ್ನ ಹಾರ್ಮೋನ್ ಅದು. ತಾಯಿ, ಹೌದು. ಹ್ಮ್. ಫೀಲ್ ಹೌದು. ಗುಡ್ ಹಾರ್ಮೋನ್, ಅಷ್ಟು ಆನಂದ ಪಡಿಬೇಕು. ಜೊತೆಗೆ ಇನ್ನೇನಾಗತ್ತೆ ಅಂದ್ರೆ, ಈಕೆಗೆ ಹಾಲು ಉಡಿಸ್ತಾ ಉಡಿಸ್ತಾ ಆ ಗರ್ಭ ಸಮಯದಲ್ಲಿ ಬೊಜ್ಜು ಶೇಖರ ಆಗಿರುತ್ತಲ್ಲ ಹ್ಮ್. ಪೃಷ್ಠಗಳಲ್ಲಿ, ಮೇಲ್ಗಡೆ ತೊಡೆಗಳಲ್ಲಿ, ಅದೆಲ್ಲ ಹ್ಮ್. ಹಾಲಿನ ಕರಗುತ್ತೆ. ರೂಪದಲ್ಲಿ ಬರುತ್ತೆ. ಹಾಲು ಹಾ. ಕುಡಿಸ್ದೆ ಹೋದ್ರೆ ಪುರುಷ್ಟ ದೊಡ್ಡದಾಗ್ತಾ ಹೋಗುತ್ತೆ. ಆವಾಗ ದೇಹದ ಸಮತೋಲನವೇ ತಪ್ಪಿ ಹೋಗುತ್ತೆ. ಸೊ ಇವುಗಳಿಂದ, ಹಾಲು ಕುಡಿಸೋದ್ರಿಂದ ಆಕೆ ಬೊಜ್ಜು ಕಡಿಮೆ ಆಗುತ್ತೆ. ಬೊಜ್ಜು ಅಂದ್ರೆ ಕಡಿಮೆ ಆದ್ರೆ ಏನಾಗುತ್ತೆ? ಹಾಲ್ ಕುಡಿಸೋದ್ರಿಂದ ಮಗುಗೂ ಒಳ್ಳೇದು, ತಾಯಿಗೂ ಒಳ್ಳೇದು ಅಂತ ಅಲ್ವಾ? ಜೊತೆಗೆ ಲಾಂಗ್ ಹ್ಮ್. ಟರ್ಮ್ ಇಫೆಕ್ಟ್ ನೋಡಿ ಎಷ್ಟು ಸಂತೋಷ ಆಗುತ್ತೆ ನೋಡಿದ್ರೆ. ತಾಯಿ ಹಾಲು ಕುಡಿಸೋ ತಾಯಿಯರಲ್ಲಿ ಹ್ಮ್. ಸ್ತನದ ಕ್ಯಾನ್ಸರ್, ಕಡಿಮೆ. ಗರ್ಭದೋಷದ, ಕಂಠದ ಕ್ಯಾನ್ಸರ್, ಕ್ಯಾನ್ಸರ್. ಗರ್ಭಾಶಯದ ಕ್ಯಾನ್ಸರ್, ಕ್ಯಾನ್ಸರ್. ಅಂಡಾಶುವಿನ ಕ್ಯಾನ್ಸರ್ ಎಲ್ಲ ಕಡಿಮೆ ಆಗುತ್ತೆ. ಹೌದು. ಹೌದು. ಆಮೇಲೆ ಹೌದು. ಆಮೇಲೆ ಈ ಹೆಣ್ಣು ಮಕ್ಕಳಿಗೆ ಈ ಹ್ಮ್. ದೀರ್ಘ ಕಾಯಿಲೆ, ಮಿಕ್ಕಿದ ಕಾಯಿಲೆಗಳ ಪ್ರಚೋದಕಗಳಾದ ಈ ಹ್ಮ್. ಮಧುಮೇಹ ರೋಗ, ಹಾ. ಮತ್ತೆ ರಕ್ತದ ಒತ್ತಡ, ಹ್ಮ್. ಮತ್ತೆ ಬೊಜ್ಜಿಂದ ಬರುವಂತ ಅನೇಕ ಕಾಯಿಲೆಗಳು, ಹ್ಮ್. ಇವುಗಳೆಲ್ಲ ಕಡಿಮೆ ಆಗುತ್ತೆ. ಕಡಿಮೆ ಹೀಗೆ ಆಗುತ್ತೆ. ಹೌದು. ಹ್ಮ್. ಇಮ್ಮಿಡಿಯೇಟ್ ಉಪಯೋಗನೂ ಉಂಟು, ಮಧ್ಯಮ ವರ್ಗದ ಉಪಯೋಗನೂ ಉಂಟು, ಲಾಂಗ್ ಟರ್ಮ್ ದೀರ್ಘಕಾಲದ ಉಪಯೋಗಗಳು ಕೂಡ ತಾಯಿಗೆ ಉಂಟು. ಇದನ್ನ ತಾಯಿ ಹೌದು. ಮನಗಂಡ್ರೆ ಅವಳು ಯಾವತ್ತೂ ಹಾಲು ಕುಡ್ಸಲ್ಲ ಅಂತ ಹೇಳೋದೇ ಇಲ್ಲ. ಹೌದು. 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 ಬಹಳ ಚೆನ್ನಾಗಿ ಹೇಳಿದ್ರೆ. ಯಾರು ಮೂರ್ಖರ ಹಾಗೆ ನಾನು ಹಾಲು ಕುಡಿಸಿದ್ರೆ ಸ್ತನದ ಶೇಪ್ ಹೊರಟೋಗುತ್ತೆ, ನನ್ನ ಫಿಗರ್ ಹೋಗುತ್ತೆ ಅನ್ನೋ ಮೂರ್ಖತನ ಮಾಡ್ತಾರಲ್ಲ, ಆ ತಾಯಂದಿರಿಗೆ ಗೊತ್ತಾಗತ್ತೆ ಹಾಲು ಕುಡಿಸಿದ್ರೆ ಅವ್ರಿಗೆ ಮುಟ್ಟಾಗೋದಿಲ್ಲ. ತಕ್ಷಣಕ್ಕೆ ಗರ್ಭ ನಿಂತು ಅವ್ರಿಗೆ ಆ ಎರಡು ಮಕ್ಕಳ ಮಧ್ಯದ ಇದು ಸಮಯ ಕೂಡ ಕಡಿಮೆ ಆಗೋದಿಲ್ಲ. ಇವು ಎಲ್ಲವೂ ಕೂಡ ಅವ್ರಿಗೆ ಒಳ್ಳೇದು. ಯಾಕಂದ್ರೆ ನಿಸರ್ಗ ಏನೇ ಕೊಟ್ಟರು ಕೂಡ ನಮ್ಮ ಒಳ್ಳೇದಕ್ಕೆ ಕೊಡುತ್ತೆ. ಅದನ್ನ ಬಿಟ್ಟು ನಾವು ನಿಸರ್ಗಕ್ಕೆ ಬಿಟ್ಟು ಕೃತ್ರಿಮಕ್ಕೆ ಹೊರಟೋಗ್ಬಿಟ್ರೆ ಅದು ಹಾನಿಕಾರಕ ಅಂತ. ಈಗ ನೋಡಿ, ಈ ಪೌಡರ್ ಹಾಲ್ನಲ್ಲಿ ಹುಳ ಇದೆ ಅಂತ ಬಂತು, ಆದ್ರೂ ಕೂಡ ಫಾರಿನ್ ಇಂದ ಬಂದಿದ್ದು ನೆಸ್ಲೆ ಪೌಡರ್ ಅಂತ ತಗೊಂಡು ದುಡ್ಡು ಖರ್ಚು ಮಾಡಿ ಆ ಮಕ್ಕಳಿಗೆ ಕುಡಿಸಿದ್ದು. ಇಂಥ ಮೂರ್ಖತನ ಅವ್ರು ಮಾಡೋರಿಗೆ ದಯವಿಟ್ಟು ಈ ಮೇಲಿನ ಹಾಲು, ಬಾಟ್ಲ್ ಹಾಲು ಕೊಟ್ರೆ ಎಷ್ಟು ತೊಂದರೆ ಆಗುತ್ತೆ ಮಗುಗೆ ಅಂತ ತಿಳಿಸ್ಕೊಡಿ. ಮೇಲಿನ ಹಾಲು, ಕೃತಕ ಹಾಲು ಎಂದೆಂದಿಗೂ ಹ್ಮ್. ಕೃತಕವೇ, ನೀವು ಹೇಳಿದಾಗೆ. ಹೌದು. ಹ್ಮ್. ನಮ್ಮ ತಾಯಿ ಹಾಲು ಒಂದು ಜೀವಂತ ಹಾಲು. ಹೌದು. ಅದರೊಳಗೆ ಸ್ನೇಹಮಯಿ ಮೈಕ್ರೋ ಅಣುಗಳಿರುತ್ತವೆ. ಆ ಹಾ. ಅವುಗಳು, ನೀವು ಹೇಳ್ದಂಗ ಆಗ್ಲೇ, ಇಂಟೆಸ್ಟೈನ್, ಕರುಳಿನ ಮೇಲ್ಭಾಗವನ್ನು ಸವರಿ ವಿಷಕೀಟಗಳದನ್ನ ಅಟ್ಯಾಕ್ ಮಾಡ್ದಂಗ್ ಮಾಡುತ್ತೆ. ಹ್ಮ್. ಆದ್ರೆ ಡಬ್ಬ ಹಾಲು ಯಾವತ್ತು ಸತ್ ಹಾಲು, ಹೌದು. ಅದು ಜೀವಂತ ಹಾಲು ಅಲ್ಲ. ಜೊತೆಗೆ ಅದರೊಳಗೆ ಆಮೇಲೆ ಅದ್ರಲ್ಲಿ ಹೌದು. ಹಾಲಿನ ಹ್ಮ್. ಹಸುವಿನ ಹಾಲಿನಿಂದ ಮಾಡಿರೋದ್ರಿಂದ ಪ್ರೋಟೀನ್, ಕೇಸಿನ್ ಅಂಶ ಜಾಸ್ತಿ ಇದ್ದು, ಅದು ಹ್ಮ್. ಒಡೆದಾಗ ಗಟ್ಟಿಯಾದ ಗಡಸು ಗಡಸು ಮೊಸರಾಗುತ್ತೆ. ತಾಯಿ ಹ್ಮ್. ಹಾಲಿನಲ್ಲಿ ಮೃದುವಾದ ಮೊಸರಾಗಿ ಅದು ಶೀಘ್ರವಾಗಿ ಪಚನವಾಗುತ್ತೆ. ಆ ಹಸುವಿನ ಹಾಲಿಂದ ಎಲ್ಲ ಕೃತಕ ಹಾಲು ಮಾಡೋದು. ಅದರಲ್ಲಿ ಗಟ್ಟಿ ಪೆಡಸು ಕೇಸಿನ್, ಅದು ಹ್ಮ್. ಪಚನವಾಗೋದಿಲ್ಲ. ಜೊತೆಗೆ ಹೌದು. ಆ ಮಕ್ಕಳಿಗೆ ಇನ್ಫೆಕ್ಷನ್ಸ್ ಜಾಸ್ತಿ, ಬ್ಯಾಕ್ಟೀರಿಯಲ್ ಹೌದು. ಹೌದು. ಇನ್ಫೆಕ್ಷನ್ಸ್, ಹೌದು. ಕಿವಿ ಹೌದು. ಕಿವಿ ಗಂಟ್ಲು, ಮತ್ತೆ ಡಯೇರಿಯಾ, ಇವುಗಳೆಲ್ಲ ಜಾಸ್ತಿ. ಆ ಹೌದು. ಮಕ್ಕಳಿಗೆ ಏನು ಶಕ್ತಿನೇ ಇಲ್ಲದೆ ಇರುವಾಗ ಈ ತರ ಹಾ. ಇನ್ಫೆಕ್ಷನ್ಸ್ ಬಂದ್ರೆ ಅವುಗಳನ್ನ ಹ್ಮ್. ಹೊಡೆದಾಡೋಕ್ ಬಹಳ ಕಷ್ಟ ಆಗುತ್ತೆ. ಹೌದು. ಅದಕ್ಕೆ ಹೌದು. ಆಂಟಿಬಯೋಟಿಕ್ಸ್ ಕೊಡು, ಅದಕ್ಕೆ ಅಡ್ಮಿಟ್ ಮಾಡು, ಅದರಿಂದ ಇನ್ನೊಂದು ಸೂಪರ್ ಅಡಿಕ್ಟ್, ಒಂಥರ ಅದು ಒಂದು ಹ್ಮ್. ವಿಷ ವರ್ತುಲದಂಗ ಹೋಗ್ಬಿಡುತ್ತೆ, ಒಂದಕ್ಕಿಂತ ಹೌದು. ಒಂದಕ್ಕಿಂತ ಒಂದಕ್ಕಿಂತ ಒಂದು. ಹೌದು. ಹೌದು. ಜೊತೆಗೆ ಈ ತಾಯಿ ಹಾಲಿನಲ್ಲಿರೋ ವೈವಿಧ್ಯತೆ ಅದರಲ್ಲಿ ಇರೋದಿಲ್ಲ. ಇರೋದಿಲ್ಲ. ಎಷ್ಟೋ ಹಸುಗಳದ್ದು ಒಟ್ಟಿಗೆ ಮಾಡಿರ್ತಾರೆ. ಹಾಗಾಗಿ ಬಾಟ್ಲು ಹಾಲಿನಿಂದ ಅವರು ನಮ್ಮ ಫ್ಯಾಮಿಲಿ, ನಮ್ಮ ಸಂಸಾರಕ್ಕೆ ಅನುಕೂಲವಾದ ಒಂದು ನಿಸರ್ಗದತ್ತ ಆಹಾರ, ನಮ್ಮ ಹ್ಮ್. ಆಹಾರಕ್ಕೆ ಹ್ಮ್. ಹೊಂದಿಕೆ ಆಗಲಿಕ್ಕೆ ಬಹಳ ತೊಂದರೆ ಆಗುತ್ತೆ. ತಾಯಿ ಹ್ಮ್. ಹಾಲಾದ್ರೆ ತಾಯಿಗೆ ಅದೇ ಊಟ ಮಾಡ್ಕೊಟ್ಟಿರ್ತಾಳೆ, ಆ ಹೌದು. ವಾಸನೆಗೆ ಹೋಗಿ ಮಗುಗ್ ಗೊತ್ತು, ಹೌದು. ಆ ರುಚಿ ಹೌದು. ಗೊತ್ತು, ಹೌದು. ಆಮೇಲೆ ಅದೇ ಹೌದು. ಕೊಟ್ರೆ ಸುಲಭವಾಗಿ ತಕೊಳ್ಳುತ್ತೆ. ಹೌದು. ಕೃತಕ ಹಾಲಾದ್ರೆ ಇದೇನೋ ಬೇಡ ಬೇಡ ಅಂತ ಆಗ್ಲೇ ಹೌದು. ತಾಯಿ ಅಂದ್ರು, ಅಯ್ಯೋ ನನ್ ಮಗು ಏನು ತಿಂತಾ ಇಲ್ಲ, ಏನು ತಿಂತಾ ಇಲ್ಲ, ಕುಡಿತಾ ಇಲ್ಲ, ಇದು ಏನು ಎರಡನೇ ಕುಡಿತಾ ಇಲ್ಲ ಅಂತ. ವರ್ಷದಲ್ಲಿ
ಹೌದು. ಓ ಬಹಳ. ಹಾಗಾಗಿ ಈಗ ನೀವು ಬಹಳ ಚೆನ್ನಾಗಿ ಹೇಳಿದ್ರೆ, ಈ ಕೃತಕ ಹಾಲು ಅಂದ್ರೆ ದುಡ್ಡು ಕೊಟ್ಟು ಅನಾರೋಗ್ಯವನ್ನ ರೋಗವನ್ನ ಬಾ ಅಂತ ಕರ್ಕೊಂಡ ಹಾಗೆ, ಆ ಬಾಟಲ್ ಕ್ಲೀನ್ ಮಾಡೋದು ಸ್ಟೆರಿಲೈಸ್ ಮಾಡೋದು ಎಲ್ಲವೂ ಕಷ್ಟ. ಆದ್ರೆ ತಾಯಿ ಹಾಲು ಕುಡಿಸೋದು ಎಷ್ಟು ಸುಲಭ ನೋಡಿ. ಅದು ಮಗುಗೂ ಪ್ರೀತಿ ಬರುತ್ತೆ, ತಾಯಿಗೂ ಬರುತ್ತೆ. ಅದು ತಪ್ಕೊಂಡಾಗ ಇಬ್ಬರಿಗೂ ಸಂತೋಷ ಆಗತ್ತೆ. ಹಾಗಾಗಿ ತಾಯಿ ಹಾಲುಂದ ಮಗುವಿಗೆ ಏನಾಗತ್ತೆ, ಆದ್ರೆ ತಾಯಂದ್ರು ಯಾಕೆ ಇಂಥ ಮೂಢ ವಿಶ್ವಾಸದಿಂದ ಹಿಂದೆಡಿಸ್ತಾ ಇದ್ದಾರೆ ಅಂತ ದಯವಿಟ್ಟು ತಿಳಿಸಿ. ತಾಯಿ ಹಾಲು ಹ್ಮ್. ಏನಾಗತ್ತೆ ಅಂದ್ರೆ ಅದು ಸದಾ ಸಿದ್ಧ. ಹೌದು. ಅದು ಆ ವಂಶದ ತಳಿಗೆ ಕರೆಕ್ಟ್ ಆಗಿರೋದು. ಆಕಿ ಹೌದು. ಮನೇಲಿ ಹೊರಗಿರ್ಲಿ, ರೈಲ್ನಲ್ಲಿರ್ಲಿ, ವಿಮಾನದಲ್ಲಿರ್ಲಿ, ಭೂಕಂಪದ ಮಧ್ಯೆ ಇರ್ಲಿ, ಅಲ್ಲಿ ಪ್ರವಾಹ ಬರ್ತಾ ಇರ್ಲಿ, ಎಲ್ಲಿದ್ರು ಹೌದು. ಕೂತ್ಕೊಂಡು ತಾಯಿ ಹಾಲು ಹಾಲು ಕುಡಿದ್ಬಿಡ್ಬೋದು. ಕೊಡ್ಬೋದು. ಹೌದು ಹೌದು ಹ. ಹೌದು. ಜೊತೆಗೆ ಆ ತಾಯಿ ಹಾಲು ಸಮತೀಶ್ ಸಮಶೀತೋಷ್ಣವಾಗಿ, ತೀರಾ ಹೌದು. ಬಿಸಿನೂ ಇಲ್ಲ, ತೀರಾ ತಣ್ಣಗೂ ಇಲ್ಲ, ಕಣ್ಣುಗೂ ಇಲ್ಲ. ಮಗುವಿಗೆ ಹೆಂಗೆ ಆಹ್ಲಾದಕರವಾಗಿರುತ್ತೋ ಬಹಳ ಅದು ಕರೆಕ್ಟ್ ಚೆನ್ನಾಗಿರುತ್ತೆ. ಆಗಿ ಬರುತ್ತೆ. ಮತ್ ಹಾ. ಜೊತೆಗೆ ರೆಡಿಮೇಡ್. ತಾಯಿ ಹ್ಮ್. ಹೋಗಿ ನೀರ್ ಕುದಿಸಿ ಹಾಲು ಹಾಕಿ ಪುಡಿ ಮಾಡಿ ಬಾಟ್ಲು ತುಂಬ್ಕೊಂಡು ಓಡ್ ಏನು ಬರೋವರೆಗೆ ಇಲ್ಲ. ಮಗು ಹತ್ತು 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 ಸುಸ್ತಾಗಿ ಹೋಗಿರುತ್ತೆ. ಟಕ್ ಹೌದು ಅಂತ ಕೊಟ್ರೆ ಮಗು ಇದ್ ಮಾಡುತ್ತೆ. ಹೌದು, ತಾಯಿಗೆ ಶಾಂತವಾಗುತ್ತೆ. ಮಗು ಹ್ಮ್. ಮಗುವಿಗೆ ಯಾವಾಗ ಹಸುವಾಗಿದೆ ಅಂತ ನೋಡ್ಕೊಂಡ್ರೆ ಸಾಕು. ಅದ್ ಹಸುವಾದಾಗ ಕೈಯನ್ ಬಾಯಿಗೆ ಇಟ್ಕೊಳ್ಳೋದು, ಅಂತ ಇದ್ ಮಾಡೋದು, ಏನ್ ಸಿಕ್ಕರು ಬಾಯಿಗೆ ಇಟ್ಕೊಳ್ಳೋ ಹಂಗೆ ಹಿಂಗೆ ತಾಯಿಗೆ ತಾಕದೆ ಹಿಂಗ್ ಹುಡ್ಕೋದು, ನಿಪ್ಪಲ್ ಮೊಲೆ ತೊಟ್ಟು ಹುಡ್ಕೋದು, ಹಿಂಗೆಲ್ಲ ಮಾಡಿ ಹ್ಮ್. ಇದು ಅದಕ್ಕೆ ಹಸುವಾಗಿದೆ ಅಂತ ಅರ್ಥ. ಹ್ಮ್. ಹಸ್ಕೊಂಡು ಅಳೋ ತನಕ ಕಾಯೋದಕ್ಕಿಂತ ಹಸುವಾಗಿದೆ ಹೌದು ಅಂತ ತಾಯಿಗೆ ಅರ್ಥ ಆದ್ರೆ ಟಕ್ಕಂತ ಕೊಡಿಸ್ಬಿಟ್ರೆ ಹೌದು. ತಾಯಿಗೂ ಆನಂದ ಸಂತೋಷ, ಮಗುವಿಗೂ ಆನಂದ ಸಂತೋಷ. ಇಷ್ಟೆಲ್ಲ ಆದ್ಮೇಲೆ ಈ ಹ್ಮ್. ತಾಯಿ ಹಾಲ್ನ ಆಗ್ಲೇ ಹೇಳ್ದಂಗೆ ಆಂಟಿಬಯಾಟಿಕ್ಕು ಬೇಡ, ಅಣು ಜೀವಂತ ಇದು ಎಲ್ಲ ಲಸಿಕೆ ಬೇಡ. ಜೊತೆಗೆ ಆ ತಾಯಿ ಹಾಲು ಕೊಡುವಾಗ ತಾಯಿ ಏನೋ ಮಾತಾಡ್ತಾ ಇದ್ರೆ ನೋಡಿ, ಮಗುವಿನ ಪಂಚೇಂದ್ರಿಯಗಳಿಗೂ ಅದ. ತಾಯಿ ಹ್ಮ್. ಹಾಲಿನ ಮೂಗು ವಾಸನೆ ಬರುತ್ತೆ, ಬಾಯಿಗೆ ರುಚಿ ಬರುತ್ತೆ, ಕಣ್ಣಿಗೆ ತಾಯಿ ಕಣ್ಣಿನ ನೋಟ ಬರುತ್ತೆ, ತಾಯಿ ಸ್ಪರ್ಶ ಸಿಕ್ಕತ್ತೆ, ತಾಯಿ ಮಾತಾಡ್ತಿದ್ರೆ ಕಿವಿ, ಪಂಚೇಂದ್ರಿಯಗಳು ಹೌದು ಏಕದಂ ಒಂದೇ ಕಾಲದಲ್ಲಿ ಸಾಂತ್ವನಗೊಂಡು ಎಂಥ ಮಗುವಿನ ಬೆಳವಣಿಗೆಗೆ ಅದು ಅತ್ಯಂತ ಪೂರಕ. ಹೌದು ಯಾಕೆಂದ್ರೆ ಈ ಹೌದು ಹೌದು ಜ್ಞಾನೇಂದ್ರಿಯಗಳಿಂದಾನೇ ಮೆದುಳು ಹೌದು ಜಾಸ್ತಿ ಜಾಸ್ತಿ ಹೌದು ಹೌದು ಬೆಳವಣಿಗೆ ಹೌದು. ಆಗುತ್ತೆ. ಹಾಗಾಗಿ ತಾಯಿ ಹ್ಮ್. ಹಾಲು ಬಹಳ ಬಹಳ ಉತ್ತಮ, ಹೌದು ಹೌದು ಶ್ರೇಷ್ಠ. ಹೌದೌದು. ತಾಯಿ ಮಡಲು ಅದಕ್ಕಿಂತೂ ಆ, ಒಂದು ಉತ್ತಮವಾದಂತ ಹಾಸಿಗೆ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ತಾಯಿ ಹಾಲಿಗಿಂತಲೂ ಉತ್ತಮವಾದಂತ ಆಹಾರ ಇಲ್ಲ ಅಂತ ಹೇಳ್ಬೋದು. ತಾಯಿಗಿಂತ ಪ್ರೀತಿ ಕೊಡುವಂಥವಳು ಯಾರೂ ಇಲ್ಲ ಅಂತ ಹೇಳ್ಬೋದು. ಬಹಳ ಅದ್ಭುತವಾಗಿ ನಮ್ಮ ವೀಕ್ಷಕರಿಗೆ, ಅದರಲ್ಲೂ ಯುವತಿಯರಿಗೆ, ಯಾರು ತಾಯಂದ್ರ ಆಗ್ತಾ ಇದಾರಲ್ಲ ಅವ್ರಿಗೆ ಇಷ್ಟೊಂದು ವಿವರವನ್ನ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ ವೀಣಮ್ಮ. ನಮ್ ನಮಸ್ಕಾರ.